ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ನಮ್ಮ ಅಂಜನಾ ಸಾಂಗ್ ರಿಲೀಸ್ ಮಾಡಿದ್ವಿ 3 ವೀಕ್ಸ್ ಬ್ಯಾಕು. ಸೊ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ. ನಿಮ್ಮ ಈ ಪ್ರೋತ್ಸಾಹಕ್ಕೆ ಮೊದಲನೇದಾಗಿ ನಮ್ಮ ತಂಡದ ಪರವಾಗಿ ತುಂಬ ಥ್ಯಾಂಕ್ಸ್ ಹೇಳ್ತಾಯಿದ್ದೀವಿ. ಹೀಗೆ ನಮ್ಮ ಎಲ್ಲ ಸಾಂಗ್ಸನ್ನು ಪ್ರೋತ್ಸಾಹ ಮಾಡಿ ನಮಗೆ ಒಂದು ಎಂಕರೇಜ್ ಮಾಡ್ತಾಯಿರಿ, ಮೋಟಿವೇಟ್ ಮಾಡ್ತಾಯಿರಿ ಅಂತ ಕೇಳ್ತಾ, ಇವತ್ತು ನಾವು ಸೇರಿರೋದು ಆ್ಯಕ್ಚುಲಿ ನೆಕ್ಸ್ಟ್ ಸಾಂಗ್ ಬಗ್ಗೆ ಒಂದು ನಿಮಗೆ ಇನ್ಫಾರ್ಮೇಷನ್ ಕೊಡೋಣ, ಯಾವಾಗ ರಿಲೀಸ್ ಏನಂತ ಎಲ್ಲ ಸೇರ್ಕೊಂಡಿದ್ದೀವಿ. ಸೊ ಅದರ ಮೊದಲನೇ ಭಾಗವಾಗಿ ಅಂಜನಾ ಸಾಂಗ್ನ ಒಂದು ಸಕ್ಸಸ್ ಆಗಿದೆ. ಸಾಂಗ್ ಆಗಿ ಚೆನ್ನಾಗಿ ಹೋಗ್ತಾಯಿದೆ. ಅದ್ರ ಬಗ್ಗೆ ಫಸ್ಟು ನಮ್ಮ ಟೀಮ್ ಜೊತೆ ಒಂದು 2 ನಿಮಿಷ ಮಾತಾಡೋಣ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಏನಂತಾರೆ ನೋಡೋಣ, ಸಾಂಗ್ ಹೆಂಗೆ ಬಂದಿದೆ, ಮುಂಚೆ ಏನು ಅಂದ್ಕೊಂಡಿದ್ರು, ಇವಾಗ ಹೆಂಗೆ ಹೋಗ್ತಾಯಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮಹೇಶ್ ಅವರು ಮಾತಾಡ್ತಾರೆ ಮೊದಲನೇದಾಗಿ. ಎಲ್ಲರಿಗೂ ನಮಸ್ಕಾರ. ಅಂಜನಾ ಸಾಂಗು ನಾವು ರಿಲೀಸ್ ಮಾಡಿದ್ಮೇಲೆ ನಮಗೆ ಫಸ್ಟ್ ಸಾಂಗ್ ಅದು. ಸೊ ಹೋಪ್ಸ್ ಇಟ್ಕೊಂಡಿದ್ವಿ ಚೆನ್ನಾಗಿ ಓಡುತ್ತೆ, ಎಲ್ಲರೂ ಆ್ಯಕ್ಸೆಪ್ಟ್ ಮಾಡ್ತಾರೆ ಅಂತ. ಅದೇ ರೀತಿ ಎಲ್ಲರೂ ಆ್ಯಕ್ಸೆಪ್ಟ್ ಮಾಡಿದ್ದೀರಾ, ಚೆನ್ನಾಗಿ ಓಡ್ತಾ ಇದೆ. ಆಲ್ಮೋಸ್ಟ್ ಇವಾಗ 9K ವ್ಯೂಸ್ ಓಡ್ತಾ ಇದೆ. ಇದೇ ರೀತಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಲಿ, ಎಲ್ಲರೂ ನೋಡಲಿ, ತುಂಬ ಪಾಪ್ಯುಲಾರಿಟಿ ಸಿಗಲಿ ಅಂತ ನಾನು ಬಯಸ್ತೀನಿ. ಅದೇ ರೀತಿ ಇವಾಗ ನಾವು ಸೆಕೆಂಡ್ ಸಾಂಗು ಮಾಡಿದ್ದೀವಿ, ಅದನ್ನು ರಿಲೀಸ್ ಮಾಡ್ತಿದ್ದೀವಿ. ಅದನ್ನು ಮುಂದಕ್ಕೆ ಹೇಳ್ತೀವಿ ನಾವು. ಸೊ ನಮ್ಮ ಅಂಜನಾ ಸಾಂಗ್ ಬಗ್ಗೆ ನೆಕ್ಸ್ಟು ನಮ್ಮ ವೇದಾಂತ್ ಅವ್ರು ಮಾತಾಡ್ತಾರೆ. ಅಂಜನಾ ಸಾಂಗ್ ಹೇಗೆ, ಅವ್ರಿಗೆ ಏನು ಅನಿಸ್ತಾ ಇದೆ, ಖುಷಿ ಆಗ್ತಿದೆ, ಏನು ಕೇಳೋಣ. ಹಲೋ, KA ಸ್ಟುಡಿಯೋ ವೀಕ್ಷಕರಿಗೆ ನಮಸ್ಕಾರ. ಅಂಜನಾ ಸಾಂಗು ಅದು ಆಗಿತ್ತೆ ಒಂಥರ ವಿಚಿತ್ರ. ಹೇಗೆಂದರೆ ಇವತ್ತು ಪ್ಲ್ಯಾನ್ ಮಾಡಿ ಇಮಿಡಿಯೇಟ್ ನಾಳೆನೇ ಶೂಟು, ಆ ಥರ ಹೋಗಿತ್ತು ಸಾಂಗ್. ಅದು ಇಮಿಡಿಯೇಟ್ ನಮಗೂ ಪ್ರಿಪ್ರೇಷನ್ಸ್ ಇರುತ್ತೆ. ಪ್ರಿಪ್ರೇಷನ್ಸ್ ಎಲ್ಲ ತುಂಬ ಫಾಸ್ಟಾಗಿ ಮಾಡಿಕೊಂಡು ಏನೋ ಒಂದು ಪ್ರಯತ್ನ ಪಟ್ವಿ. ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಮಾಡಬೇಕು ಅಂತಲೇ ಅಂದ್ಕೊಂಡು ಮಾಡಿದ್ವಿ. ಚೆನ್ನಾಗೂ ಬಂದಿದೆ, ಒಳ್ಳೆ ರೆಸ್ಪಾನ್ಸು ಸಿಗ್ತಿದೆ. ಹಾಗೂ ನಾವು ಹೇಳೋದೇನೆಂದರೆ, ತುಂಬ ಜನ ನೋಡಿದ್ದಾರೆ ಸಾಂಗು. ನೋಡಿದವರು ಅಲ್ಲಿ ಒಂದು 20% ಮಾತ್ರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನೋಡಿದವರು ಎಲ್ಲರೂ ಸಬ್ಸ್ಕ್ರೈಬ್ ಆದರೆ ನಮಗೂ ನೆಕ್ಸ್ಟ್ ಸಾಂಗ್ ಮಾಡೋಕ್ಕೆ ಉತ್ತೇಜನ ಸಿಗುತ್ತೆ. ಆಮೇಲೆ ಇವಾಗ ನೆಕ್ಸ್ಟು ನಾವು ಬರೋ ವಾರ ಗೆಳತಿ ಅಂತ ಇನ್ನೊಂದು ಸಾಂಗು ರಿಲೀಸ್ ಮಾಡ್ತಾಯಿದ್ದೀವಿ. ಅದು ತುಂಬ ಚೆನ್ನಾಗಾಗಿದೆ ಸಾಂಗು. ಅದರಲ್ಲೂ ನಮ್ಮ ಮಹೇಶ್ವರೇ ಮಾಡಿರೋದು, ಅವ್ರದ್ದು ಸಂಗೀತ ಸಾಹಿತ್ಯ ಎಲ್ಲ ಅವ್ರದ್ದೇ. ಆಮೇಲೆ ನಮ್ಮ ಅಕುಲ್ ಮಾಸ್ಟ್ರು ಅವರು ಕೂಡ ಈ ಸಾಂಗ್ಗೆ ಕೊರಿಯೋಗ್ರಫಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹೇಗೆಂದರೆ ನಮ್ಮ ಅಂಜನಾನು ತುಂಬ ಚೆನ್ನಾಗಿ, ನೀವೇ ನೋಡಿದ್ರಲ್ಲ ಸಾಂಗು, ಅಂಜನಾ ಹೇಗಿದೆ ಅಂತ ನೀವೇ ಹೇಳಬೇಕು. ಅದು ಪೂರ್ತಿ ಅದು ಪ್ಲ್ಯಾನಿಂಗ್ಸು ಇದೇ ಥರ ಬರಬೇಕಂತ ಅವರು ಯೋಚನೆ ಮಾಡಿದ್ದು ಅಕುಲ್ ಮಾಸ್ಟ್ರೇ. ಅದೇ ಥರನೇ ಈ ನಮ್ಮ ಗೆಳತಿಯ ಸಾಂಗು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಒಂದು ದಿವಸದಲ್ಲಿ ಪ್ಲ್ಯಾನ್ ಮಾಡ್ತೀವಿ, ಒಂದು ದಿವಸದಲ್ಲಿ ಶೂಟಿಂಗ್ ಮುಗಿಸ್ತೀವಿ, ನೆಕ್ಸ್ಟ್ ಸಾಂಗ್ ರೆಡಿ ಇರುತ್ತೆ. ತುಂಬ ಫಾಸ್ಟಾಗೆ ವರ್ಕ್ ಮಾಡ್ತೀವಿ. ಆದರೆ ರಿಲೀಸ್ ಮಾತ್ರ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತಾಯಿದ್ದೀವಿ. ಎಲ್ರಿಗೂ ನಮಸ್ಕಾರ. ಅಂಜನಾ ಸಾಂಗ್ ತುಂಬ ಜನ ನೋಡಿದ್ದೀರಾ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಇದೇ ಥರ ಸಪೋರ್ಟ್ ನಮ್ಮ ಮೇಲೆ ಇರಬೇಕು. ಸೊ ಈಗ ಗೆಳತಿ ಅಂತ ಒಂದು ಪ್ಯಾಥೋ ಸಾಂಗು ನೆಕ್ಸ್ಟ್ ವೀಕ್ ಫ್ರೈಡೇ ರಿಲೀಸ್ ಆಗ್ತಿದೆ. ಸೊ ಆ ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಎನರ್ಜಿ ಇರೋವಂಥ ಸಾಂಗು, ಮತ್ತು ತುಂಬ ಎಫರ್ಟ್ ಹಾಕಿ ಮಹೇಶ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಮತ್ತು ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ ಸಾಂಗೋಸ್ಕರ. ತುಂಬ ಚೆನ್ನಾಗಿದೆ, ಬಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ. ಈ ಅಂಜನಾ ಸಾಂಗ್ನ ಯಾವ ಥರ ಸಕ್ಸಸ್ ಮಾಡಿದ್ರು, ಸೊ ಅದೇ ಥರನೇ ಈ ಸಾಂಗ್ನು ಸಕ್ಸಸ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾಂಗಲ್ಲಿ ತುಂಬ ಎನರ್ಜಿ ಇದೆ, ಮತ್ತು ಒಳ್ಳೆ ಲೊಕೇಶನ್ನು. ಆ ಸಾಂಗಿಗೆ ಹೆಂಗೆ ಬೇಕೋ ಹಂಗೆ, ಬಟ್ ಸಾಂಗ್ ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಲಿರಿಕ್ಸ್ ಆಗ್ಬೋದು, ರಿದಮ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಎಲ್ಲನೂ ತುಂಬ ಚೆನ್ನಾಗಿದೆ. ತುಂಬ ಎಂಜಾಯ್ ಮಾಡ್ತೀರಾ. ಅದೇ ಅಂಜನಾ ಸಾಂಗ್ನ ಯಾವ ಥರ ಸಕ್ಸಸ್ ಮಾಡಿದ್ರು, ಈ ಸಾಂಗ್ನು ಅದೇ ಥರ ಸಕ್ಸಸ್ ಮಾಡಿ. ನೆಕ್ಸ್ಟ್ ವೀಕ್ ಸಾಂಗ್ ರಿಲೀಸ್ ಆಗ್ತಿದೆ. ನಿಮ್ಮ ಸಪೋರ್ಟು ನಮ್ಮ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ನು ಇಷ್ಟು ಫಾಸ್ಟಾಗಿ ಅದು ಎಲ್ಲರಿಗೂ ಜನರಿಗೆ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಇವಾಗ ನೋಡ್ತಾ ಹೋದರೆ ಎವ್ರಿ ವೀಕು 3000 ವ್ಯೂಸ್ ಓಡ್ತಾ ಇದೆ. ಸೊ ಇದೇ ರೀತಿ ಅದು ಓಡ್ತಾ ಇರುತ್ತೆ, ಅದು 10K ಕ್ರಾಸ್ ಆಗುತ್ತೆ, ಹಂಗೆ ಓಡಲಿ, ತುಂಬ ಜಾಸ್ತಿ ವ್ಯೂಸ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಅದೇ ರೀತಿ ಇವಾಗ ನಾವು ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ತಾಯಿದ್ದೀವಿ, ಫ್ರೈಡೇ ಗೆಳತಿಯ ಸಾಂಗ್ನ ರಿಲೀಸ್ ಮಾಡ್ತಾಯಿದ್ದೀವಿ.
ಮುಂಚೆ ಇದು ಅಂಜನಾ ಸಾಂಗು ಯಾವ ಥರ ಪಾಪ್ಯುಲಾರಿಟಿ ಸಿಕ್ತು ಅದೇ ಥರ ಇದಕ್ಕೂ ಸಿಗುತ್ತೆ ಅಂತ ನನಗೆ ಹೋಪ್ಸ್ ಇದೆ. ಎಲ್ಲರೂ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು ಎಲ್ರಿಗೂ. ಸೊ ಗೆಳತಿಯ ಸಾಂಗ್ ನಾವು ಪ್ರಶ್ನೆ ಕೇಳೋಕ್ಕೆ ಮುಂಚೆನೇ ಕುಲ್ ಮಾಸ್ಟರ್ ಹೇಳಿದ್ದಾರೆ, ಯಾಕೆಂದರೆ ಸಾಂಗ್ ಕೇಳಿಸ್ದೆ ಬಂದಿದ್ದ ತಕ್ಷಣ. ಸೊ ಅದು ಕೇಳಿಸ್ಬಿಟ್ಟು ಅದ್ರ ಒಪಿನಿಯನ್ ಇವರು ಫಸ್ಟು ತಿಳ್ಕೊಬೇಕಲ್ಲ, ಫೈನಲ್ ಮಿಕ್ಸ್ ಆಗಿ ಬಂದಿರೋ ಸಾಂಗು. ಸೊ ಹೇಗಿದೆ ಅಂತ ಕೇಳಿಸ್ದೆ, ಹೇಳಿದ್ದಾರೆ ಮಾಸ್ಟ್ರು. ಸೊ ಅವರು ಆ್ಯಕ್ಚುಲಿ ಶೂಟ್ ಮಾಡಬೇಕಾದ್ರೆ ಒಂದು ರಫ್ ಟ್ರ್ಯಾಕು ಅಲ್ಲಿ ಶೂಟ್ ಮಾಡಿರ್ತೀವಿ. ಸೊ ಈಗ ಫೈನಲ್ ಔಟ್ಪುಟ್ ಹೇಗಿದೆ ಅಂತ ಮಾಸ್ಟ್ರ್ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಮಾಸ್ಟರ್, ಚೆನ್ನಾಗಿ ಸ್ವಲ್ಪ ನೀವು ಖುಷಿಯಾಗಿದ್ದೀರ ಅಂತ. ಸೊ ಅದೇ ರೀತಿ ಈಗ ಫೈನಲ್ ಔಟ್ಪುಟ್ಟು ಗೆಳತಿಯ ಸಾಂಗು ಅದು ಹೇಗೆ ಬಂದಿದೆ ಅಂತ. ಗೆಳತಿಯ ಸಾಂಗು ರಿಲೀಸ್ ಆದಾಗಲೇ ಗೊತ್ತಾಗಲಿ ಅದು ಯಾವ ಥರ ಪ್ಯಾಟ್ರನ್ ಅಂತ. ಅಲ್ಲ, ಸಾಂಗ್ ಕೇಳಿದ್ರೆ ಅದ್ರ ಬಗ್ಗೆ ಏನೇ ಹೇಳೋದು ಬೇಡ ಅಂತ. ಆಮೇಲೆ ನಮ್ಮ ಇವ್ರು ಕ್ಯಾಮ್ರಾಮನ್ ಬಂದಿಲ್ಲ, ಅವ್ರ ಬಗ್ಗೆನೂ ತುಂಬ ಮಾತಾಡಿದ್ರು. ಅವರು ಲಾಸ್ಟ್ ಟೈಮು ಕರ್ಸೋಕ್ಕಾಗಿಲ್ಲ, ಆದರೆ ಲೈವಲ್ಲಿದ್ದರು. ಈ ಸಲನೂ ಸ್ವಲ್ಪ ನೆಕ್ಸ್ಟ್ ಅಂತೂ ಇನ್ನೊಂದು ಸಲ ಲೈವ್ ಬಂದಾಗ ಭೇಟಿ ಮಾಡಿಸೋಣ. ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಅಕ್ಕಲ್ ಮಾಸ್ಟರ್ನ ಇನ್ನೊಮ್ಮೆ ಕೇಳೋಣ, ಅವರ ಅಭಿಪ್ರಾಯಗಳು ಏನಿದೆ ಅಂತ. ಇದಕ್ಕೆ ಮುಂಚೆ ಹೇಳ್ದಂಗೆ ಬಟ್ ಹಾಡು ತುಂಬ ಚೆನ್ನಾಗಿದೆ, ಬೇಗ ಕನೆಕ್ಟ್ ಆಗುತ್ತೆ. ಸಾಂಗ್ ಅಂದರೆ ಈಗ ಮಾಸ್ಟ್ರಿಂಗ್ ಆಗಿರಲ್ಲ, ಆವಾಗ ಮಾಡಿ ಶೂಟ್ ಮಾಡಿದ್ದು. ಬಟ್ ಈಗ ಸಾಂಗ್ ಕೇಳಿದಾಗ ಒಂಥರ ಮೈ ಜುಮ್ ಅನ್ನುತ್ತೆ, ಆಹಾ ಹಿಂಗಿದೆಯಾ, ಇನ್ನೂ ಏನೋ ಮಾಡ್ಬೋದಾಗಿತ್ತು ಅನ್ನೋದು ಕನಸಿರುತ್ತೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್, ಬೇಗ ಕನೆಕ್ಟ್ ಆಗುವಂಥ ಸಾಂಗು. ಲಿರಿಕ್ಸ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ತುಂಬ ಚೆನ್ನಾಗಿದೆ. ಮತ್ತು ತುಂಬ ಚೆನ್ನಾಗಿ ಹಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟು ಮಾಡಿದ್ದಾರೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅವರಲ್ಲಿ ಸಕಲ ಕಲಾ ವಲ್ಲಭ ಅಂತಿರಲ್ಲ, ಆ ಥರ ಎಲ್ಲ ಟ್ಯಾಲೆಂಟ್ ಇದೆ. ಸೊ ಒಂದೊಂದಾಗಿ ಆಚೆ ಬರಬೇಕಂದ್ರೆ ನೀವು ಸಪೋರ್ಟ್ ಮಾಡಬೇಕಷ್ಟೇ. ಥ್ಯಾಂಕ್ ಯು. ಸೊ ಕೇಳಿದ್ರೆ ಎಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಸೊ ಮರಿಬೇಡಿ, ಫ್ರೈಡೇ ರಿಲೀಸ್ ಆಗುತ್ತೆ. ಸೊ ಅಂಜನಾ ಸಾಂಗ್ ಬಗ್ಗೆ ಹೇಳಿದ್ರು, ನಾವು ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ನಾನು ಅದೇ ಸ್ವಲ್ಪ ಒಂದು 2-3 ವರ್ಷ ಆಗಿತ್ತು ಅದು ಸಾಂಗ್ ಮಾಡಿಟ್ಟು, ಸ್ವಲ್ಪ ಹಳೆ ಪ್ಯಾಟ್ರನ್ ಅಂತ. ಅದು ನಿಜ ಅದು ಆ್ಯಕ್ಚುಲಿ. ಬಟ್ ಎಲ್ಲ ಎಷ್ಟು ಲೈಕ್ ಮಾಡ್ತಾರೆ ಅಂದರೆ, ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ನಮ್ಮ ಮನೆ ಪಕ್ಕ ಒಬ್ಬರು ರೀಸೆಂಟಾಗಿ ರಿಟೈರ್ಡ್ ಆದರು. ಅವ್ರಿಗೆ ರೀಸೆಂಟಾಗಿ ಹೆಂಗೆ ಟೈಮ್ ಪಾಸ್ ಮಾಡೋದು ಗೊತ್ತಾಗ್ದಲೇ ಸ್ವಲ್ಪ ಅವ್ರು ಓಡಾಡ್ತಾ ಇರ್ತಾರೆ. ಬಟ್ ನನ್ನ ಸಾಂಗ್ ಅದೇ ಟೈಮ್ ರಿಲೀಸ್ ಆಗ್ತೋ ಅವ್ರು ಹೇಳ್ತಾರೆ, ಡೈಲಿ ಒಂದು 2-3 ಸರಿ ಸಾಂಗ್ನ ನೋಡ್ತೀನಿ, ಅದು ಮಿಸ್ಸೇ ಇಲ್ಲ, ಡೈಲಿ ನೋಡ್ತೀನಿ, ನಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತೀನಿ, ಫೋನ್ ಮಾಡಿ ಹೇಳ್ತೀನಿ, ಇವ್ರು ನಮ್ಮ ಮನೆ ಪಕ್ಕದಲ್ಲೇ ಇರೋದು ಮಾಡಿದ್ದಾರೆ ನೋಡಿ ಅಂತ ಫೋನ್ ಮಾಡಿ ಎಲ್ಲ ಅವ್ರಿಗೆ ಬೇರೆಯವ್ರಿಗೆ ಹೇಳಿದ್ದಾರೆ. ಆಮೇಲೆ ಅವ್ರ ಅಲ್ಲೇ ಮನೆ ಪಕ್ಕಕ್ಕೆ ಹೋದೆ, ಅವ್ರ ವೈಫು ಕೂಡ ಹೇಳಿದ್ರು, ಯಾವಾಗಲೂ ಅದೇ ಸಾಂಗ್ನ ಕೇಳ್ತಾ ಇರ್ತಾರೆ, ನನಗೆ ಬಹೆಟ್ ಆಗ್ಬಿಡೈತೆ ಲಿರಿಕ್ಸು ಅಂತ ಅವರ. ಸೊ ಅವ್ರ ವೈಫ್ ಹೇಳಿದ್ರು, ಇವರು ಯಾವಾಗಲೂ ಸಾಂಗ್ ಕೇಳ್ತಾ ಇರ್ತಾರೆ, ನನಗೆ ಒಂದು 2-3 ಲೈನ್ ನನಗೂ ಬಹೆಟ್ ಆಗಿಬಿಡೈತೆ ಅಂತ ಹೇಳ್ತಾಯಿದ್ರು. ಸೊ ಆ್ಯಕ್ಚುಲಿ ಅವ್ರದ್ದು ಒಂದು ವೀಡಿಯೋನು ಮಾಡ್ಕೊಂಡಿದ್ದೆ. ಸೊ ಆ ರೀತಿ ತುಂಬ ಜನ ಲೈಕ್ ಮಾಡ್ತಾರೆ, ನನಗೆ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಯಾಕೆಂದರೆ ಸಾಂಗು ತುಂಬ ಜನ ಕೇಳಿದರು, ನಾವು ಮಾಡ್ಕೋತೀವಿ ಕೊಡಿ ಅಂತ. ನಾನು ಅವಾಗ ಕೊಟ್ಟಿರಲಿಲ್ಲ, ಬಿಕಾಸ್ ನಾನು ಸೆಂಟಿಮೆಂಟಾಗಿ ಅದು ನಾನು ಫಸ್ಟು ಆಲ್ಬಮ್ ಸಾಂಗು ಒಂದು ವೀಡಿಯೋ ಮಾಡೋದು ಫಸ್ಟು ನಾನು ಮಾಡಿದ್ದು ಸಾಂಗ್ ಆ್ಯಕ್ಚುಲಿ ನಾನು ಮಾಡಬೇಕು ಅಂತ. ಅದೇನೋ ಗೊತ್ತಿಲ್ಲ, ಸೆಂಟಿಮೆಂಟಾಗಿ ಇಟ್ಟಿದ್ದೆ, ಯಾರಿಗೂ ಅದು ಯಾರ ಕೈಗೂ ಹೋಗದೆ ಕೊನೆಗೆ ನಾನೇ ಆ್ಯಕ್ಟ್ ಮಾಡೋ ಥರ ಆಯಿತು. ಸೊ ಅದೇ ಒಂದು ಏನಂದರೆ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಕೊನೆಗೆ ನಾನೇ ಆ್ಯಕ್ಟ್ ಮಾಡೋ ಥರ ಒಂದು ಆಯಿತು. ಸೊ ಅದಕ್ಕೆ ದೇವ್ರಿಗೆ ಕೃತಜ್ಞತೆ ಹೇಳ್ತಾ, ಸೊ ಈ ಅವಕಾಶ ಕೊಟ್ಟಂಥ ನಮ್ಮ ಪ್ರೊಡ್ಯೂಸರು ವೇದಾಂತ್ ಅವರು, ಕುಲ್ ಮಾಸ್ಟ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ಸಾಂಗು ಫ್ರೈಡೇ ರಿಲೀಸ್ ಆಗ್ತಾಯಿದೆ, ಎಲ್ಲರೂ ನೋಡಿ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಾಂಗ್ ರಿಲೀಸ್ ಮಾಡ್ತಾ ಇರ್ತೀವಿ. ಸೊ ದಯವಿಟ್ಟು ಎಲ್ಲರೂ ಹೀಗೆ ನೋಡದೇ ಇದ್ದರೆ ಅಂಜನಾ ಸಾಂಗ್ ಮತ್ತೆ ನೋಡಿ. ಕೆಲವರು ಈಗ ಈ ವಿಡಿಯೋ ನೋಡಿದ್ಮೇಲೆ ಅದು ಕೆಲವ್ರು ನೋಡಿರಲ್ಲ. ಸೊ ಇಲ್ಲಿ ಹೇಳ್ತಾ ಇದ್ವಿ, ಅದಕ್ಕೇ ಅಂಜನಾ ಸಾಂಗ್ ನೋಡದೇ ಇರೋರು ಮತ್ತು ಅಂಜನಾ ಸಾಂಗ್ ನೋಡಿ, ಮತ್ತು ನೆಕ್ಸ್ಟ್ ವೀಕ್ ರಿಲೀಸ್ ಆಗೋ ಸಾಂಗ್ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ, ಮತ್ತು ನಾವು ಕೇಳ್ಕೊಳ್ಳೋದೇನು ಅಂತಂದರೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಪ್ರೋತ್ಸಾಹ ಮಾಡ್ದಂಗೆ. ಸೊ ನೀವು ವ್ಯೂಸ್ ನೋಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹಿಸಿ. ನಮಗೆ ಇನ್ನೂ ತುಂಬ ಸಾಂಗ್ಗಳು ಮಾಡಬೇಕು, ನಿಮ್ಮ ಮುಂದೆ ಇಡಬೇಕು ಅಂತ ನಮಗೆ ತುಂಬ ಹಂಬಲ ಇದೆ. ಅದು ನಾವು ಮಾಡ್ತೀವಿ. ನಾವು ಮುಂಚೆನೇ ಹೇಳಿದ್ವಿ, ಮೊದಲನೇ ಅಂಜನಾ ಸಾಂಗ್ ರಿಲೀಸ್ ಮಾಡಬೇಕಾದ್ರೇ ನಾವು ಒಂದು ಮಂತ್ಲಿ ಒಂದು 2 ಸಾಂಗು 3 ಸಾಂಗನ್ನು ನಾವು ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೋತೀವಿ ಅಂತ. ಅದೇ ರೀತಿ ಇವಾಗ ಲಾಸ್ಟ್ ಮಂತ್ ನಾವು ರಿಲೀಸ್ ಮಾಡಿತ್ತು, ಲಾಸ್ಟ್ ಮಂತು 7th ನಾವು ರಿಲೀಸ್ ಮಾಡಿದ್ದಿತ್ತು. ಅಗೈನ್ ಇವಾಗ ಈ ಮಂತ್ ಇನ್ನೊಂದು ಸಾಂಗ್ ರಿಲೀಸ್ ಮಾಡ್ತಾಯಿದ್ದೀವಿ.
ಸೊ ಇದೇ ರೀತಿ ನಾವು ಹೊಸ ಹೊಸ ಒಂದು ಕ್ರಿಯೇಟಿವಿಟಿಯಿಂದ ನಾವು ತಯಾರು ಮಾಡಿ ನಿಮಗೆ ನಿಮ್ಮ ಮುಂದೆ ಇಡ್ತೀವಿ. ದಯವಿಟ್ಟು ಪ್ರೋತ್ಸಾಹಿಸಿ. ಕೆ ಸ್ಟುಡಿಯೋ ಅನ್ನೋದು ಒಂದು ಇಂಡಿವಿಜುವಲ್ ಚಾನಲ್ ಅಲ್ಲ, ಇದೊಂದು ಎಂಟರ್ಟೈನ್ಮೆಂಟ್ ಚಾನಲು. ಇದರಲ್ಲಿ ಏನಂದರೆ ನಿಮಗೆ ಒಬ್ರದ್ದೇ ಒಂದೇ ಕಂಟೆಂಟ್ ಬರಲ್ಲ, ಎಲ್ಲ ರೀತಿ ಕಂಟೆಂಟು ಬರ್ತವೆ. ಶಾರ್ಟ್ ಮೂವಿ ಬರುತ್ತೆ, ಒಂದು ಫೀಲಿಂಗ್ ಸಾಂಗ್ ಬರುತ್ತೆ, ಹ್ಯಾಪಿ ಸಾಂಗ್ ಬರುತ್ತೆ, ರ್ಯಾಪ್ ಸಾಂಗ್ ಬರುತ್ತೆ. ಎಲ್ಲ ಥರನೂ ಆರ್ಟಿಸ್ಟ್ನು ಮುಂದಕ್ಕೆ ಇನ್ನೂ ದೊಡ್ಡದಾಗಿ ಚಾನಲ್ ಬೆಳೀಲಿ, ಒಂದು ಕನ್ನಡದಲ್ಲಿ ಒಂದು ದೊಡ್ಡ ಚಾನಲ್ ಥರ ಬೆಳೀಲಿ ಅಂತ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಸೊ ಇದೇ ರೀತಿ ನಿಮ್ಮದು ಏನೇ ಇದ್ದರೂ ನೀವು ನೋಡೋರು ಕೂಡ ನಿಮ್ದು ಏನೇನು ಟ್ಯಾಲೆಂಟ್ ಇದ್ದರೆ ಅಥವಾ ನೀವು ಶಾರ್ಟ್ ಮೂವಿ ಒಂದು ಮಾಡಬೇಕು, ಒಂದು ಸಾಂಗ್ ಮಾಡಬೇಕು ಅಂತ ಇದೆ, ಚಾನಲ್ಗೆ ದಯವಿಟ್ಟು ಒಂದು ಕಮೆಂಟ್ನಲ್ಲಿ ನಿಮ್ಮ ಏನಾದರೂ ಇದ್ದರೆ ತಿಳಿಸ್ಬೋದು. ಅಥವಾ ಅಲ್ಲಿ ಚಾನಲ್ನಲ್ಲಿ ಅವರು ಫೋನ್ ನಂಬರ್ ಅಡ್ರೆಸ್ ಏನೋ ಹಾಕಿರ್ತಾರೆ, ನಿಮ್ದು ಏನಿದ್ರು ಮೇಲ್ ಮಾಡ್ಬೋದು ಚಾನಲ್ಗೆ. ಸೊ ಕನೆಕ್ಟಿವಿಟಿಲಿ ಇರ್ಬೋದು.